ಚಿತ್ರ ಸಮುದ್ರದಾಗ ಸಿಗುವಂಥವು 10 ರೂಪಾಯಿ ಕೆಜಿ. ಆ ನಂತರ ಚೌಲಿ ಮೇಡಮ್ ಹೇಳ್ತಿದ್ರು, ನಾನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಲೋ ಸ್ಟೂಡೆಂಟು ಅಲ್ಲ, ಮೀಡಿಯಂ 80-85 ರೇಂಜ್ನವ. ಒಂದು ಸನ್ನಿ ಎಕ್ಸಾಮ್ ನಡೀತಾ ಇತ್ತು, ಅವಾಗ ನಾ 80-85 ಬಿಡಿಸಿದೆ. ಮೇಡಮ್ ನಾನು ಮುಗಿದ ನಾ ಹೋಗ್ತಾನೆ ಅಂತ ಹೇಳಿದೆ. ಯಾಕಪ್ಪ ಇನ್ನೂ 15 ಮಾರ್ಕ್ಸ್ ನೀವು ಬರಿಬೇಕು, ಯಾಕೆ ಬರೆಯೋದಿಲ್ಲ ಮೇಡಮ್? ವರ್ಲ್ಡ್ ಕಪ್ ಕ್ರಿಕೆಟ್ ನಡೆಯತೈತ್ರಿ 2003 ರೀ, ನಾನು ನೋಡಕ್ಕೆ ಹೋಗ್ತೀನಿ. ಮಗನ ನೀನು ಕ್ರಿಕೆಟ್ ಆಡೋಗಿದ್ದೆ ಅಂದ್ರೆ ಹೇಳು, ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿ ನಿನಗೆ ಯಾವ ರೀತಿ ಕೋಚಿಂಗ್ ಕೊಡಿಸ್ತೀನೋ ಹೋಗು, ಇಲ್ಲಾಂದ್ರೆ ಈ 15 ಮಾರ್ಕ್ಸ್ ಬರೀ, ಮುಂದಿನ ಭವಿಷ್ಯ ಒಳ್ಳೇದಾಗ್ತದ ಅಂತ ಹೇಳ್ತಿದ್ರು. ಈಗ ಅವ್ರಿಲ್ಲ, ಆದರೂ ಅವ್ರು ಹೇಳಿರುವಂಥ ಮಾತುಗಳು ನೆನಪಿರ್ತಾವ. ಅಮೂಲ್ಯ ನೆನಪುಗಳನ್ನು ಕೊಟ್ಟಿದೆ, ಹಳೆಯ ದಿನಗಳನ್ನು ಪುನರಾವರ್ತಿಸಿದೆ, ಪರಸ್ಪರ ಆನಂದಿಸಲು ಅವಕಾಶ ಕೊಟ್ಟಿದೆ. ಸರ್ಗಳು ಹೇಳ್ತಿದ್ರು, ನಮ್ಮ ಪಾಟೀಲ್ ಸರ್ ಹೇಳ್ತಿದ್ರು, ನಿನ್ನ ಬಾಳಿನ ತುಂಬ ತುಂಬಲಿವಿದೆ, ಅದಕ್ಕಾಗಿ ನೀ ಕಾಯ್ಬೇಕು ಸ್ವಲ್ಪ ನಿದ್ದೆ, ಚೆನ್ನಾಗಿ ಓದಿದ್ರೆ ಸಾಕು ನೀನೆಲ್ಲ ಗೆದ್ದೆ, ಆಗ ನಿನಗೆ ಸಿಗುವುದು ಒಂದು ಒಳ್ಳೆಯ ಹುದ್ದೆ ಅಂತೇಳಿ ಮೇಡಮ್ ಹೇಳ್ತಿದ್ರು. ನಮ್ಮ ಬಾಗಿ ಟೀಚರ್ ಅವರು ಹಳೆ ಕನ್ನಡವನ್ನು ತಿಳಿಗನ್ನಡದಲ್ಲಿ ಸೂತ್ರಗಳ ಮುಖಾಂತರ ಅತ್ಯಂತ ನಮ್ಮ ಮನದಟ್ಟಾಗುವ ರೀತಿಯಲ್ಲಿ ಹೇಳ್ತಾ ಇದ್ರು. ನಮ್ಮ ಹಿರೇಮಠ ಸರ್ ಬಗ್ಗೆ ನನ್ನ ಕೊನೆ ಉಸಿರಿರುವವರೆಗೆ ಅವಾಗ ಅಪಾರ ಆಗಿರ್ತೇನೆ. ನಾನು ಶಾಲಾ ದಿನಗಳ ಒಳಗೆ ಆಯಿತು, ನಂತರ ಮತ್ತು ಅವ್ರಿಗೆ ಆಗಾಗ ಭೇಟಿ ಆಗೋದ್ರಾಗಾಯಿತು, ಕೊರೋನಾ ಟೈಮ್ದಾಗ ಸಮಸ್ಯೆ ಆದಾಗಾಯಿತು, ಪ್ರತಿಯೊಂದಕ್ಕೂ ನನಗೆ ನನ್ನ ಹಿಂದೆ ಗುರು ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಅವರಿಗೆ ನಾ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಇನ್ನೊಂದು ನಿಮಿಷ ದಯವಿಟ್ಟು. ಇವತ್ತಿನ ಜೀವನ ಏನಾಗೈತೆ ಅಂದ್ರ ಚಿಂತೆ ಒಳಗೆ ಮುಳುಗೈತಿ. ಚಿಂತೆ ಯಾರಿಗಿಲ್ಲ, ಎಲ್ಲರಿಗೂ ಐತಿ. ಮಾನವನಿಗೆ ಒಂದಲ್ಲ ಒಂದು ಚಿಂತೆ ಇದ್ದೇ ಇದೆ. ರಾಜಕಾರಣಿಗಳಿಗೆ ಮತಗಳ ಚಿಂತೆ, ಮತದಾರರಿಗೆ ನೋಟುಗಳ ಚಿಂತೆ, ಶ್ರೀಮಂತರಿಗೆ ಕಳ್ಳಕಾರರ ಚಿಂತೆ, ಬಡವನಿಗೆ ಧನಿಕತನದ ಚಿಂತೆ, ವೈದ್ಯನಿಗೆ ರೋಗಿಗಳ ಚಿಂತೆ, ವರ್ತಕನಿಗೆ ಗಿರಾಕಿಗಳ ಚಿಂತೆ, ವಕೀಲನಿಗೆ ಕೇಸುಗಳ ಚಿಂತೆ, ಅಪರಾಧಿಗಳಿಗೆ ಬಿಡುಗಡೆ ಚಿಂತೆ, ಆಡು ಮುಟ್ಟದ ಗಿಡವಿಲ್ಲ, ಸರ್ವಜ್ಞ ಹೇಳದ ವಿಷಯವಿಲ್ಲ, ಚಿಂತೆ ಇಲ್ಲದ ಮನುಷ್ಯನಿಲ್ಲ, ಚಿಂತೆ ಇಲ್ಲದೆ ಬದುಕೂ ಇಲ್ಲ. ಕೋಗಿಲಿಗೆ ಹಾಡುವ ಚಿಂತೆ, ನವಿಲಿಗೆ ಕುಣಿಯುವ ಚಿಂತೆ. ನಾವು ಗುರುಗಳನ್ನು ಸ್ಮರಿಸುವುದು ಒಂದು ಚಿಂತೆ ಆಗಿತ್ತು, ಅದು ಇವತ್ತು ಇದೇ ರೀತಿ ನಮ್ಮ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ನಾವು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೋತ ಹೋಗೋಣ. ಇದನ್ನು ನಡೆಸಿಕೊಡಲು ನಾನು ಪಾಶಾಪುರಲ್ಲೇ ಇರ್ತೇನೆ. ನಂದು ಶಾಪ್ ಬಂದ್ಬಿಟ್ಟು ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಪೈಪ್ಸ್, ಫಿಟ್ಟಿಂಗ್ಸ್, ಅಗ್ರಿಕಲ್ಚರಲ್ ಮೆಟಲ್ಸ್ ಎಲ್ಲ ಸೇಲ್ ಮಾಡ್ತೀನಿ. ಆಮೇಲೆ ರಿಪೇರಿಂಗ್ ಸ್ಪೇರ್ಸ್ ಮಾಡ್ತೀನಿ. ನಾನು ಇರೋದು ಪಾಶಾಪುರ. ಥ್ಯಾಂಕ್ ಯು. ನಾನು RSK ಕೆಲಸ ಮಾಡ್ತೀನಿ ಅಷ್ಟೇ. ನಿಂಗಪ್ಪ ಹೋಗ್ಬೇಕಾಗ ಎಲ್ಲೂ ಅನುಭವ ಹೇಳಿ ಹಾರ್ಟಿಕಲ್ಚರ್ ಮುಗಿಸಿ ನರ್ಸರಿ ಸ್ಟಾರ್ಟ್ ಮಾಡಿದೆ. ಸಂತೋಷ ನಮ್ಮದು ಸ್ವಂತ ಬಟ್ಟೆ ಅಂಗಡಿ ಇಲ್ಲೇ ಹೋಗಲ್ಲ. ನನ್ನ ಹೆಸರು ಅಡಿಯಪ್ಪ ಬಸವರಾಜ್ ಬಿಲ್ಕುಂದಿ, ನಮ್ಮೂರು ಅರವಾಮಿ. ನಾನೀಗ ಪಟ್ಟಣ ಪಂಚಾಯತಿ ಸದಸ್ಯರನ್ನಾಗಿ ಆಯ್ಕೆ ಆಗಿದ್ದೇನೆ ಹಾಗೂ ಮತ್ತು ವಕೀಲ ವೃತ್ತಿನೂ ಮಾಡ್ತಾರೆ. ಇಲ್ಲೇ ಗೋಕಾಕದಲ್ಲಿ ಮಾಡ್ತಿದ್ದೇನೆ. ನನ್ನ ಹೆಸರು ರವಿ ಮೇದಾರ್ ಅಂತ. ನಾನು ಮಹೇಂದ್ರ ಸಾಫ್ಟ್ವೇರ್ ಇಂಜಿನಿಯರ್ ಟೆಕ್ನಿಷಿಯನ್ ಕೆಲಸ ಮಾಡ್ತೇನೆ. ಹಲೋ, ಶಂಕರ್ ನಾಯ್ಕರ್, ಗೋಕಾಕ್ KSRTCಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹನ್ಸಿದ್ ಹೆಗಡೆ ಅಂತ. ನಾನು ಅಗ್ನಿಶಾಮಕ ಇಲಾಖೆಯಲ್ಲಿ ಸುಮಾರು 15 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತೇನೆ. ಜಮಖಂಡಿ ತಾಲೂಕು ಮುತ್ತರಲ್ಲಿ ಆರಂಭ ಪ್ರಾಕ್ಟೀಸ್ ಮಾಡ್ತೀನಿ. ದೊಡ್ಡಪ್ಪ ರಾಮಚಂದ್ರ ಪಾಟೀಲ್ ಅಂತ ನಲ್ಲನಟ್ಟಿ ಅವನು. ನನಗೆ ಈ ಶಾಲೆ ಮೊದಲ ವಿದ್ಯೆ ಕಲಿಸ್ತು. ನಂತರ ನನ್ನ ನೌಕರಿ ಎಕ್ಸಾಮನ್ನು ಇಲ್ಲೇ ಬರ್ತೀನಿ. ಅದು ಒಂದೇ ಎಕ್ಸಾಮ್ ನಾ ಬರ್ದಿದ್ದು. ನಾನು 15ನೇ ವಯಸ್ಸಿಗೆ ನೌಕರಿ ಇತ್ತು, ಇಲ್ಲೇ ಎಕ್ಸಾಮ್ ಕೊಟ್ಟೆ. ನಂತರ ನಾನು ಈಗ ಸದ್ಯ ಗೋಕಾಕ್ ಹೆಡ್ ಪೋಸ್ಟ್ನಲ್ಲಿ ಡೆಪ್ಟಿ ಪೋಸ್ಟ್ ಮಾಸ್ಟರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಬಿಡುವಿನ ಸಮಯದಾಗ ತರಕಾರಿ ಬೆಳೆ ಬೆಳೆಯೋದು ನನ್ನ ಅಭ್ಯಾಸ. ಅದನ್ನ ಹೊರತ ದನ ಕಾಯೋದು ನನ್ನ ಅಭ್ಯಾಸ.
ನಾವು ಬ್ಲ್ಯಾಕ್ ಟೆರೆಸ್ ಟಾಟಾ ಸ್ಟೀಲ್ ಜಯಶಂಕರ್ ಮ್ಯಾನೇಜರ್ ಆಗಿ ಮಾಡ್ತಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 17 ವರ್ಷ ಕರ್ತೇವೆ. ಎಲ್ಲರೂ ಬೇಗ ಬರಬೇಕು. ನಮ್ಮ ಗಡ್ಡಿ ನಾವು ಬೆಂಗಳೂರು ಸಿಟಿನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಶಿವಡೋಳಿ ನಾ ಸ್ವಲ್ಪ ಶಾಸಕರ ಕೆಲಸ ಬಂಧನದಲ್ಲ ಜಾರಕಿಹೊಳಿ ಕೆಲಸ ಮಾಡಿ 9 ವರ್ಷ. ಈಗ ಬಾಲಾಜಿ ಮೆಂಟಲ್ ಅಂತೇಳಿ ಒಂದು ಸ್ಟೋನ್ ಫ್ಯಾಕ್ಟ್ರಿ ಎಂಸೈಡ್ ರೆಡಿ ಮಾಡ್ತೀವಿ. ಅಲ್ಲಿ ನಾನು ಒಂದು 2 ಮಷೀನ್ ಅದಾವ, ನಮ್ಮ ಸ್ಟೋನ್ ಸಪ್ಲೈ ಮಾಡ್ತೀನಿ, ಓನ್ ಬಿಸ್ನೆಸ್ ಮಾಡ್ತೀನಿ. ನನ್ನ ಸಗೀರ್ಗಿರಿದಾಗ ಬಿಲ್ಡಿಂಗಲ್ಲಿ ಸಮೀರ್ನಲ್ಲಿ ನಾನು ಕೇಳಿ ಅದು ಓನ್ ಜಾಬ್ ಕೂಡ ನೆಕ್ಸ್ಟ್ ಅಂತ ನಾನು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಬಸವರಾಜ ಸುಮಾರು ಕಳಿ ಅಂತ ನಾನು ಎಷ್ಟು ಕೆಲಸ ಮಾದೇಶ್ ವೀರೇಂದ್ರ ಅಂತ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಸಪೂರ್ ಅಂತ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಮಾದೇಶ್ ರೆಡ್ಡಿ ಅಂತ. ನಾನು ನನ್ನ ಮಾವನವರು ಕೊಟ್ಟಿದ್ದಾರೆ. ನನ್ನ ಫ್ಯಾಕ್ಟ್ರಿ ನಾನು ಮೇಂಟೈನ್ ಮಾಡ್ತೀನಿ ಮತ್ತು ನನ್ನ ಒಂದು ಕಿರಾಣಿ ಅಂಗಡಿ ಮತ್ತು ಇನ್ಸ್ಟಾಲ್ ಆನ್ಲೈನ್ ಸೆಂಟರ್ ಇದೆ. ಹಾಗೆ ನನ್ನ ಸೈಡ್ ಬಿಸ್ನೆಸ್ ಅಂತ ಒಂದು ಎಕ್ಸಸ್ ಬ್ಯಾಂಕ್ನಲ್ಲಿ ಹೋಮ್ ಲೋನ್ ವರ್ಕ್ ನಾನು ಮಾಡ್ತೀನಿ. ನನ್ನ ಊರಿನ ವ್ಯಾಪಾರಸ್ಥ, ನಾನು ಮುಖದಲ್ಲಿ ವ್ಯಾಪಾರ ಮಾಡ್ತಿದ್ದೀನಿ. ಸುಧಾಕರ್ ಪಾಟೀಲ್ ಅಂತೇಳಿ ಊರೂರಿನ ಲ್ಯಾಂಡ್ಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು ಪಬ್ಲಿಕ್ ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಪಟವಂತಿ. ನಾನು ಈಗ ಪ್ರೆಸೆಂಟ್ಲಿ ನನ್ನ ಒಂದು ಕಾಂಟ್ರಾಕ್ಟರ್ ಕಮ್ ಒಂದು ಕನ್ಸಲ್ಟೆಂಟ್ ಫರ್ಮ್ ಓಪನ್ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ರಾಮಸಪ್ಪ ಹೆಜ್ಜಿಗಾರು. ಪ್ರೆಸೆಂಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತೇನೆ. ನನ್ನ ಹೆಸರು ಶಿವರಾಜ್ ಹುಣಸಿಗಿಡ ಅಂತ. ನಾನು ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿ ಆಪರೇಟಿವ್ ಹೆಲ್ತ್ಕೇರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ 5 ಇಯರಿಂದ. ಮಾಡಿ ಅಂತೇಳಿ ನಾನು ಅಕೌಂಟಿಂಗ್ ಮಾಡ್ತೇನೆ ಮನೆಯಲ್ಲಿ. ನಾನು ಗೋಕಾಕ್ ಕೆಚ್ಚೋದಲ್ಲಿ ಪೋಸ್ಟ್ ಮನೆ ಕೆಲಸ ಮಾಡ್ತೇನೆ. ಲ್ಯಾಬ್ ಟೆಕ್ನಿಷಿಯನ್ ಟ್ರೈನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 2011ರಲ್ಲಿ BMS ಕಂಪ್ಲೀಟ್ ಮಾಡಿ 2 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಆನಂತರ ಹಸ್ಬೆಂಡ್ ಸಪೋರ್ಟಿಂದ MD ಮಾಡಿಕೊಂಡು ಈಗ 5 ಇಯರ್ಸ್ ತೇರದಾಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ವರ್ಕ್ ಮಾಡಿ ಈಗ ಪ್ರಮೋಷನ್ ಆಗಿ ಚಿಕ್ಕೋಡಿ ತಾಲೂಕು ಅಂಕ್ಲಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾರೆ. ಅಂದರೆ BMS ಕಲಿಯೋರಿಗೆ ಕಲಿಸ್ತೀನಿ. ನಾನು ಊರಲ್ಲಿ ಇರೋದು ಅಕ್ಕಿ ಕಂಪ್ನಿಯಲ್ಲಿ ರೈತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಗದಗದಲ್ಲಿದ್ದೀನಿ, ಬ್ಯೂಟಿಷಿಯನ್ ಇದ್ದೀನಿ, ವರ್ಕ್ ಮಾಡ್ತೀನಿ. ನಾನು ಕವಿತಾ ಪ್ರಸಾದ್ ಮಾತಾಡೋದು. ನಾನು ವರ್ಕ್ ಮಾಡ್ತಾ ಇರೋದು MNC ಬೆಂಗಳೂರಿನಲ್ಲಿ. ಇವಾಗ ವರ್ಕ್ ಫ್ರಮ್ ಹೋಮ್ 4 ವರ್ಷ ಮನೆಗೆ ಮಾಡ್ತಾರೆ. ಇಟ್ಸ್ ಅ ಮಾರ್ಟೇಜ್ ಬೇಸ್ಡ್ ಕಂಪ್ನಿ. ನಾನು ಸೋಲಾನಿ ಶ್ರೀನಿವಾಸ ಸತ್ಪುತಿ. ನಾನು ಆ್ಯಸ್ ಎ ಫ್ಯಾಷನ್ ಡಿಸೈನರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಓನ್ ಬುಟ್ಟಿಗೆ ನಡೆಸ್ತೇನೆ ನಾನು ಸೋಲಾಪುರದಲ್ಲಿ. MSW ಮುಗಿಸಿದ್ದೀನಿ. ಇವಾಗ ಮೊಬೈಲ್ ಶಾಪ್ ನೋಡ್ತೀನಿ ನಾನು. ನನ್ನ ಹೆಸರು ಬಂದ್ಬಿಟ್ಟು ಭಾರತಿ ಲಕ್ಷ್ಮಣ್ ಮುಡುಗಿ ಅಂತ. MA B.Ed ಮುಗಿಸ್ಕೊಂಡೆ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಪ್ರಿಯಾಂಕಾ ಮಾವರ್ಕರ್ ಅಂತ. ನನ್ನ ಬಿಸ್ನೆಸ್ ಸೈಡ್ ಬಿಸ್ನೆಸ್ಸು ಮಾಡ್ತೀನಿ ಮತ್ತು ಒಂದು ಕಂಪ್ನಿ ಒಳಗೂ ಕೆಲಸನೂ ಮಾಡ್ತೀನಿ. ನಮಸ್ಕಾರಗಳು. ನನ್ನ ಹೆಸರು ಅಂಜನಾ ಲಕ್ಷ್ಮಣ್ ಮುಡಲ್ಗಿ ಅಂತ. ನಾನು ಹೌಸ್ ವೈಫ್. ನನ್ನ ಹೆಸರು ಲತಾ ಹರಿಜನ್. ನಾನು ಪೈಲ ಆನ್ಲೈನ್ ಜಾಬ್ನಲ್ಲಿದ್ದೆ, ಈಗ ಬೇಬಿ ಆಗುತ್ತೆ ಮನೆಯಲ್ಲಿ. ವಿಜಯ್ ಚಪ್ರಿ, ಊರು ಉದಗಟ್ಟಿ. ನಾನು ಕೃಷಿ ಸಖಿಯಾಗಿ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡ್ತೀನಿ. ನಾಗರಾಜ್ ಶೂಲಿಂಗ್ ಪರ್ಸನ್ ಅವ್ರು ಅಂತೇಳಿ ಗೋಕಾಕ್ದಿಂದ. ನನ್ನೊಂದು ಹೋಟೆಲು ಪ್ಲಸ್ ಕ್ಯಾಟ್ರಿಂಗ್ ಬಿಸ್ನೆಸ್ ಇದೆ. ನಮಸ್ಕಾರ, ನಾನು ಬಸವರಾಜ್ ಸಿಗೇಡ್ ಅಂತ ಉಪಗಟ್ಟಿಯವರು. ನಾನು ಸಾಫ್ಟ್ವೇರ್ ಇಂಜಿನಿಯರ್. ಥ್ಯಾಂಕ್ ಯು. ನಮಸ್ಕಾರ, ಶಿವಾನಂದ್ ಕೊಡ್ದಾರ್ ಅಂತೇಳಿ ಸಾಕಿನ್ ಚಿಕನಲ್ಲಿ 14 ವರ್ಷ ಪೊಲೀಸ್ ಕೊಡ್ಬೇಕು ಕೆಲಸ ಮಾಡ್ತೀನಿ. ನನ್ನ ಹೆಸರು ರವಿಶಂಕರ್ ಮಂಗಿ ಅಂತ. ಸೇಫ್ಟಿ ಇಂಜಿನಿಯರ್ ಅಂತ ಹೇಳಿ ಕೆಲಸ ಮಾಡ್ತೀನಿ. ರೇಣುಕಾ ಸ್ಟೋರ್ಸ್ ಮಾಡ್ತೇವೆ. ಥ್ಯಾಂಕ್ ಯು. ನನ್ನ ಹೆಸರು ಸಂಜೀವ್ ಶೇಖರ್ ಮಾನಿ ಅಂತ ಹೇಳಿ. ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀನಿ. ಪ್ರೆಸೆಂಟ್ ಇವಾಗ ಧಾರವಾಡದಲ್ಲಿ ಹೆಡ್ ಪೋಸ್ಟಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ರೇಷ್ಮಾ ಸಾಕುತೆ ಅಂತ ಹೇಳಿ. ನಾನು ಈಗ ರೀಸೆಂಟಾಗಿ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡುತ್ತೆ 4 ವರ್ಷ ಆಯಿತು. ಹಳ್ಳಿಗಳಲ್ಲಿ ಹೋಗಿ ಯಾರಿಗೆ ಏನಾದ್ರು ಕಷ್ಟ ಇದ್ರೆ ಅಂತೇಳಿ ನಾವು ಗ್ರೂಪಾಗಿ ಒಕ್ಕೂಟಾಗಿ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಪಕ್ಷದಲ್ಲಿ ಸೇರ್ಕೊಂಡಿದ್ದು ಒಂದು 3 ವರ್ಷ ಆಯಿತು. ಬೆಳಗಾವಿ ದಕ್ಷಿಣ ಸೆಕ್ರೆಟರಿ ಆಗಿ ಉಪ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಖಾನಾವಳಿಯನ್ನು
ಅದೇ ರೀತಿಯಾಗಿ ನೃತ್ಯವನ್ನು ಕೂಡ ನಾನು ಕಲಿಸ್ತೇನೆ. ಧನ್ಯವಾದ. ಒಂದು ಬಿಲ್ಡಿಂಗ್ ಮೆಟಲ್ ಬಿಸ್ನೆಸ್ ಇದೆ ಗೋಕಾಕದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಶ್ ಪವಾರ್, ಗೋಕಾಕದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ, ಕನ್ಸಲ್ಟೆನ್ಸಿ ಅವರು ಕಾಂಟ್ರಾಕ್ಟ್ ಮಾಡ್ತಾರೆ. ನನ್ನ ಹೆಸರು ಶ್ರೀಧರ್ ಮುಡಲಿಗೆ ಅಂತ, ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಹೆಸರು ನವೀನ್ ಕಲಾಲ್, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಬಸವರಾಜಯ್ಯ ಅಂತ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆನಡಾದಲ್ಲಿ. ನವೀನ್ ಕಲಾಲ್, ನಾನು ರೋಚ್ವಾ ಅಂತ ಸಿಟಿ ಇದೆ ಪೋಲೆಂಡ್ ಅಲ್ಲಿ, ಅಲ್ಲಿ ಕೆಲಸ ಮಾಡ್ತೇನೆ. ನಾನು ಐ ವರ್ಕ್ ಫಾರ್ ಬ್ಯಾಂಕಿಂಗ್ ಕಂಪನಿ ಕೆಲಸ ಮಾಡ್ತೇನೆ. ಇವತ್ತು ಸಫಾಯಿ ವಲಯದಿಂದ ಹಿಡಿದು ದೊಡ್ಡ ಹುದ್ದೆವರೆಗೆ ಇರುವಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಮ್ಮ ಕೆಲಸದ ಬಗ್ಗೆ ಮುಜುಗರ ಪಡ್ಕೋಬಾರ್ದು. ನವೀನ ಮತ್ತು ಬಸವರಾಜ್ ಸಿಗಿಹೊಳಿ ಅವರು ಈಗ ಫಾರಿನ್ ನಲ್ಲಿ ಇದ್ದಾರೆ. ನಮ್ಮ ಸಿಗಿಹೊಳಿ ಅವ್ರದ್ದು ಜನವರಿಯಿಂದ ಭಾರತದ ಪೌರತ್ವ ಹೋಗುತ್ತದೆ, ಕೆನಡಾ ಪ್ರಜೆ ಆಗ್ತಾನ. ಅಲ್ಲಿ ಅವನ್ನೆಲ್ಲ ಮಣಿ ತಗೊಂಡಿದ್ದಾನ, ಅಲ್ಲೇ ಸೆಟ್ಲ್ ಆಗಿದ್ದಾನ. ಅದನ್ನೆಲ್ಲ ತಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾಕೆ ಮುಜುಗರ ಪಡ್ಕೋತೀರಿ? ಇನ್ನು ಯಾರಾದ್ರೂ ಓದಿದ್ರೆ ದಯವಿಟ್ಟು ಬಂದು ಹೇಳ್ರಿ, ನಿಮ್ದು ವಿಶೇಷ ಅನಿಸಿಕೆ ಏನಾದ್ರು ಇದ್ರೆ ಹೇಳ್ರಿ. ಈ ಕಾರ್ಯಕ್ರಮ ಮಾಡಿದ ನನ್ನೊಬ್ಬ ಗೆಳೆಯನಾದ ಮಲ್ಲಿಕಾರ್ಜುನ್ ಭಾಗವಾನ್, ಅವ್ನು ಅನಿವಾರ್ಯ ಕಾರಣದಿಂದ ಬರಕ್ಕಾಗಲಿಲ್ಲ, ಬಟ್ ಅವ್ನು ಕವಿತೆ ಕಳಿಸಿದ್ದಾನೆ, ಅದನ್ನ ಓದಿ ಹೇಳ್ತೀನಿ. ಗೋಕಾಯುವ ಊರಿನಲ್ಲಿ, ನಿಸರ್ಗದ ಮಡಿಲಿನಲ್ಲಿ, ಹಚ್ಚ ಹಸುರಿನ ತಾಣದಲ್ಲಿ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ, ಜ್ಞಾನ ದೇಗುಲದಂತೆ ಕಂಗೊಳಿಸುವ ಏಕೈಕ ಮಹಾವಿದ್ಯಾಲಯ ನಾ ಕಂಡ MHS, ನಮ್ಮ ಹೆಮ್ಮೆಯ MHS. ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿರುವ, ಸಹಸ್ರ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿರುವ ನಮ್ಮ ಹೆಮ್ಮೆಯ ಮಹಾವಿದ್ಯಾಲಯ ನಾ ಕಂಡ MHS, ನಮ್ಮ ಹೆಮ್ಮೆಯ MHS. ಕಾಯಕವೇ ಕೈಲಾಸ ಎಂಬ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿ ಎಲೆಮರೆ ಕಾಯಿಯಂತೆ ಹಗಲಿರುಳು ಶ್ರಮಿಸುವ ಸಿಬ್ಬಂದಿಯನ್ನು ಹೊಂದಿರುವ ಏಕೈಕ ಮಹಾವಿದ್ಯಾಲಯ ನಾ ಕಂಡ MHS, ನಮ್ಮ ಹೆಮ್ಮೆಯ MHS. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ, ವಿದ್ಯಾರ್ಥಿಯ ಸಮಸ್ಯೆಗೆ ಸ್ಪಂದಿಸುವ ವಿದ್ಯಾರ್ಥಿ ಸ್ನೇಹಿ ನಾ ಕಂಡ MHS, ನಮ್ಮ ಹೆಮ್ಮೆಯ MHS. ಸೊ ಈಗ ನಮ್ಮ ಪ್ರೀತಿಯ ಮಹಾವಿದ್ಯಾಲಯಕ್ಕೆ 2003-2004ನೇ ಸಾಲಿನ ವಿದ್ಯಾರ್ಥಿಗಳಿಂದ ಒಂದು ಕಿರು ಕಾಣಿಕೆ ಸೊ ನೆರವೇರಿಸ್ಕೊಡ್ಬೇಕಂತ ನಾನು ಪ್ರಕಾಶ್ ಪಟೇಲ್ ಹೇಳ್ತೀನಿ. ಏನಾದರೂ ಒಂದು ಸಹಾಯ ಮಾಡ್ರಿ, ಈ ಶಾಲೆ ಇನ್ನೂ ಉತ್ತಂಗಕ್ಕೆ ಏರ್ಲಿ ಅಂತ ಹೇಳಿ ಕೇಳ್ಕೊಂಡ್ರು. ಅವಾಗ ನಾವು ಹೇಳಿದ್ವಿ, ಸರ್ ನಾವು ವಿದ್ಯಾದೇವತೆ ಸರಸ್ವತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ, ನಾವು ಮುಂದೆ ಧ್ವಜ ಕಟ್ಟಿ ಹತ್ರ ಮಾಡ್ಬೇಕಂತ ಮಾಡಿದ್ವಿ. ಸರ್ಗಳು ಮುಂದಾಲೋಚನೆ ಇಟ್ಕೊಂಡು ಏನು ಹೇಳಿದ್ರು, ಯಾವ್ದಾದ್ರು ಕಿಡಿಗೆ ಬಂದು ಮೂರ್ತಿ ಭಗ್ನ ಮಾಡಿದ್ರ ಅದು ಸಮಾಜದಾಗ ದೊಡ್ಡ ಇಶ್ಯೂ ಆಗತ್ತ, ಬೇಡಪ್ಪ ನೀವು ಹೈಸ್ಕೂಲ್ದಾಗ ಏನಿದೆ 8ನೇ 10th ಇದೆಯಲ್ಲ ಆ ಪೋರ್ಷನ್ ನಲ್ಲಿ ಬೇಕಾದ್ರೆ ನೀವು ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಂತ ಹೇಳಿದ್ರು. ಅದಕ್ಕಾಗಿ ನಮ್ಮ ಗೆಳೆಯ ವೃಂದದವರೆಲ್ಲ ಸೇರಿ ಎಲ್ಲೆಲ್ಲಿ ಮೂರ್ತಿ ಕೆತ್ತನೆ ಆಗ್ತದ ಅಲ್ಲೆಲ್ಲ ಹೋದಿವಿ. 15 ದಿವಸ ಹಿಂದ್ಗಡೆ ಹೋದಿವಿ. ಒಳ್ಳೆ ಮೂರ್ತಿ ತಂದು ದೊಡ್ಡ ಪ್ರಮಾಣದಾಗ ನಾವು ಪ್ರತಿಷ್ಠಾಪನೆ ಮಾಡ್ಬೇಕಂತ ನಮ್ದು ವಿಚಾರ ಇತ್ತು. ಬಟ್ ಎಲ್ಲಾ ಕಡೆ ಹೋದ್ರೆ ಅವ್ರು ಹೇಳ್ತಿದ್ರು, ಸರ್ ಮೂರ್ತಿ ಮಾಡ್ತೀವ್ರಿ, 3 ತಿಂಗಳು ಟೈಮ್ ಬೇಕು ಸರ್, ಮಿನಿಮಮ್ 3 ತಿಂಗಳು ಟೈಮ್ ಬೇಕು ಸರ್, ಮೂರ್ತಿ ಹಂಗ ಮಾಡಕ್ ಬರಲ್ಲ ಸರ್, ಅದು ನಕ್ಷತ್ರ ತಿಥಿ ಪ್ರಕಾರ ಮಾಡ್ಬೇಕಾಗತ್ತ, ಶಾಸ್ತ್ರ ಪ್ರಕಾರ ಮಾಡ್ಬೇಕಾಗತ್ತ ಅಂತ ಹೇಳಿದ್ರು. ಅವಾಗ ನಾವು ಅನಿವಾರ್ಯವಾಗಿ ಇನ್ನು 15 ದಿವಸ ಐತಿ, 3 ತಿಂಗಳು ಕಾಯಕ್ಕಾಗಲ್ಲ, ಕಾರ್ಯಕ್ರಮ ಮುಗಿದು ಹೋಗುತ್ತದ ಅಂದ್ಕೊಂಡು ನಾವು ಏನ್ ಮಾಡಿದ್ವಿ, ಮೆಟಲ್ ಸರಸ್ವತಿ ಮೂರ್ತಿಯನ್ನು ಬೆಳಗಾವಿನಲ್ಲಿ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ವಿ. ಇನ್ನು ನಮ್ಮ ಪ್ರಿನ್ಸಿಪಾಲ್ ಸರು, ನಮ್ಮ ಹಿರೇಮಠ್ ಸರು ಮತ್ತು ಉಳಿದ ಎಲ್ಲ ಗುರುಗಳಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಡ್ತೀವಿ. ಅದೇ ರೀತಿ ನಾವು ಇನ್ನುಳಿದ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಏನಿದೆ ಕೊಡ್ತಾ ಇದ್ದೀವಿ. ಭವಿಷ್ಯ ಬದಲಾವಣೆಗೆ, ನಮ್ಮ ನಡವಳಿಕೆ ಸುಧಾರಣೆಗೆ, ನಮ್ಮಲ್ಲಿ ಪ್ರಾಮಾಣಿಕತೆ, ದಕ್ಷತೆಯಿಂದ, ನಿಷ್ಠೆಯಿಂದ, ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಲು ನಮಗೆ ನಾವು ಕಲಿಯುವ ಸಮಯದಲ್ಲಿ ಪಾಠ ಮಾಡಿದಂಥ, ಬೆತ್ತದಿಂದ ತಿಳಿಸಿಕೊಟ್ಟಂತ ಶ್ರೀ SN ಉಪಾರ ಗುರುಗಳಿಂದ ಈಗಿನ ಪ್ರಿನ್ಸಿಪಾಲ್ ಅವರಿಗೆ ಹಸ್ತಾಂತರ ಮಾಡಬೇಕೆಂದು ವಿನಮ್ರವಾಗಿ ಕೇಳಿಕೊಳ್ಳುತ್ತೇವೆ. ಉಪಾರ ಸರ್ ಅವರಿಂದ ಬೈರಾಡ್ ಸರ್ ಅವರಿಗೆ ಶಾಲೆಗೆ ಇಲ್ಲಿ ಹಸ್ತಾಂತರ.
ಅದೇ ರೀತಿ ಗುರುಗಳು ಹೇಳಿ ಹೇಳ್ತಾರೆ, ಅಲ್ಲಿ ಸರಸ್ವತಿ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಮುಂದಿನ ದಿನಗಳಲ್ಲಿ ಶಾಸ್ತ್ರ ಯಶನ್ ಉಪಾರ್ ಸರ್ ಅವರಿಗೆ ಈಗ ಗೌರವ ಸಮರ್ಪಣೆ. ಅಳಗಪ್ಪ ಬಸವರಾಜ್ ಬಿಲ್ಕುಂದಿ, ನಾಗರಾಜ್ ಪರ್ಸನವರ್, ಕರೆಕ್ಟ್ ಒಂದು बसवराज कंबार,
ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಒದಗಿಸಿಕೊಟ್ಟು ನಮಗೆ ಪ್ರತಿಯೊಂದು ಹಂತದಲ್ಲಿ ಮಾರ್ಗದರ್ಶನ ಮಾಡಿರುವಂತಹ ಬಳ್ಳಾರ್ ಸರ್ ಅವರಿಗೆ ನಮ್ಮ ಸಹಪಾಠಿಗಳಿಂದ ಗೌರವ. ಚಪ್ಪಾಳೆ. ಈ ಸಾಲ ನಿಮ್ಗೆ ಏನ್ ಕೊಟ್ಟು ಏನ್ ಮಾಡ್ತು, ನೀವೇನ್ ಆದ್ರಿ, ಈಗ ಏನ್ ಇದ್ದೀರಿ, ಅದನ್ನ ನೀವ್ ಏನ್ ಮಾಡ್ಬೇಕು, ಇಲ್ಲಿ ನಿಮಗ ತಿಳಿದವರು, ನಿಮಗ ಕೇಳ್ಬೇಕು ಅನಿಸಿದವರು ನೀವು ಬಂದು ಹೇಳಿಕ್ಕೆ ಅಡ್ಡಿಲ್ಲ. ಈಗ ಏನಾಕೈತಿ, ಕೆಲವರಿಗೆ ಅಜೆಂಡಾ ಗೊತ್ತಿರೋದಿಲ್ಲ, ಕೆಲವರಿಗೆ ಅದ್ ಹೆಂಗ್ ನಾವು ಪ್ರೋಗ್ರಾಮ್ ಸಪೋರ್ಟ್ ಮಾಡ್ಬೇಕು, ಯಾರು ಯಾವಾಗ ಮಾತಾಡ್ಸ್ಬೇಕು ಅನ್ನೋದು ಅವ್ರ ಗೊತ್ತಿಲ್ಲ. ಪಾಪ ಅವ್ರನ್ನ ತಿಳಿಸಿ ಹೇಳಿವಿ. ಈಗ ಅಧ್ಯಕ್ಷರ ಭಾಷಣ ಕೊನೆಗೆ ಇರ್ಬೋದು ಅವತ್ತು, ಹೌದಾ? ಈಗಿರ್ಲಿ, ಏನ್ ತಪ್ಪಾಗಿಲ್ಲ. ಯಾಕಂದ್ರೆ ತಿಳಿದೇ ಮಾಡಿದ ತಪ್ಪು ತಪ್ಪಲ್ಲ, ಆಯ್ತಾ? ಈಗ ನೀವೇನ್ ಮಾಡ್ರಿ, ವಿದ್ಯಾರ್ಥಿಗಳು ಭಾಳ ಇಲ್ಲಿ ಬೇರೆ 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 ಇಲಾಖೆಗಳಲ್ಲಿ ನೀವು ಜಾಬ್ ಮಾಡ್ತಾ ಇದ್ದೀರಿ. ನೀವು ಒಬ್ಬೊಬ್ಬರ ಬಂದ ನಿಮ್ಮ ನಮ್ಗೆಲ್ಲ ಕೊಟ್ಟಂತ ಶಿಕ್ಷಕರ ಸಂತೋಷ ಆಗ್ತದೆ. ಹೌದಪ್ಪ, ನಾವು ಕಲಿಸ್ಲು ಈ ಮಗುವಿದ್ದು ಈ ಮಟ್ಟಕ್ಕೆ ಬಂದವರು, ಅದಕ್ಕೆ ನೀವೇನ್ರಿ ಹೇಳಿ. ಆಮೇಲೆ ನೀವು ಶಿಕ್ಷಕ ಅಥವಾ ಶಿಕ್ಷಕ ಯಾರು ಮಾತಾಡ್ತೀವಿ, ಆಮೇಲೆ ನಮ್ಮ ಅಧ್ಯಕ್ಷ ಭಾಷಣ ಮುಗಿತೈತಿ. ಆಮೇಲೆ ಏನಾಗತ್ತೆ, ಇದು ಫಂಕ್ಷನ್ ಕ್ಲೋಸ್ ಆಗೈತೆ. ಆಮೇಲೆ ನಾವು ಭೋಜನ ಹೋಗ್ಬಿಡುದ. ಮತ್ತೆ ಇನ್ನೊಂದು ನೀವು ಗೊತ್ತಾಗಿಲ್ಲ, ಅದಕ್ಕೆ ಹೆಸರು ಹೇಳಿ, ಉದ್ಯೋಗ ಹೇಳಿ, ನಾ ಇದನ್ನ ಮಾಡ್ತಾ ಅದು ಮಾಡ್ತಾ ಹೇಳಿ. ಆದ್ರೆ ನಿಮ್ಮ ಮಕ್ಕಳು ಎಷ್ಟು ಅದಾವು, ಮಕ್ಕಳು ಏನ್ ಮಾಡ್ತದವ, ಅದನ್ನ ನೀವು ಹೇಳ್ಬೇಕಾಗಿತ್ತು. ಇರ್ಲಿ, ನಾವೇನ್ ತಿಳ್ಕೊಂಡ್ವಿ, ಎಲ್ಲಾರು ಮದುವೆ ಆಗೈತೆ ಅಂತ ತಿಳ್ಕೊಂಡಿದ್ವಿ ನಾವು.
ಓಕೆ, ಥ್ಯಾಂಕ್ ಯು. ಗೆಳೆಯರು ಯಾರಾದ್ರೂ ಮಾತಾಡೋ ಬೆಳ್ಗುಂದಿ ಶ್ರೀ ಶಾರದಲ್ಲಿ ನಮ್ಮ ವಾತಾವರಣ ಇವತ್ತ ನಾವು ಹೈಸ್ಕೂಲ್ ಮುಗಿಸಿ ಇದು ಪ್ರೈಮರಿ ಮುಗಿಸಿ ಹೈಸ್ಕೂಲ್ ಬರೋಕ್ ಮುಂದ ನಮ್ಮ ಮನ್ಯಾಗ ನಮ್ಮ ಕಾಕಾರದವ್ರ ನಾವು ನಮ್ಮ ಹುಡುಗರು ಎಲ್ಲ ಸ್ಕೂಲ್ ಕೂಡಿ ನ್ಯೂ ಇಂಗ್ಲೀಷ್ ಸ್ಕೂಲ್ ಅಂತೇಳಿ ಅವಾಗ ನಮ್ಮ ಕಾಕಾರ ಏನಂದ್ರು ಉಪಾರ್ ಸರ್ ಅಲ್ಲಿ ಅದಾರೋ ಅವ್ರ ತಕ್ಕ ನೀ ಕಲಿಬೇಕು ಅಲ್ಲೇ ಅಡ್ಮಿಷನ್ ಮಾಡ್ಬೇಕಂತ ನೀ ಎಲ್ಲಿ ಹಚ್ಚು ಅಂತೇಳಿ ನನಗಂದ ಇವತ್ತಿಗೆ ಇಂಥವ್ರ ಕೈಯಾಗ ನಾವು ಕಲ್ತು ಒಂದ್ ಇದು ಹೆಮ್ಮೆ ಅನಿಸ್ತೈತಿ ಮತ್ತ ಅವರಂತ ಗುರುಗಳು ನಾವು ಪಡಿಬೇಕು ಪುಣ್ಯವಂತರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಮತ್ತ ಕುಮಾರ್ ಸರ ನಾವು ಇಂಗ್ಲಿಷ್ ಅವ್ರ ಕಡೆ ಕಲಿಬೇಕಾಗಿತ್ತು ಅನಿವಾರ್ಯ ಕಾರಣ 1 ವರ್ಷ ಇದ್ದಾಗ ಅವ್ರ ದುರ್ಗಂಧ ಶಾಲೆಗಾಗಿ ಹೆಡ್ ಮಾಸ್ಟರ್ ಆಗಿ ಮಾಡಿದ್ರು ಅದು ನಮಗ ಒಂದ್ ಟೈಪ್ ಅನಿಸ್ತೈತಿ ಆದ್ರೂ ಅವ್ರ ಒಂದೆರಡು ಇಂಗ್ಲಿಷ್ ನಾವು ಇಂಗ್ಲಿಷ್ ನಲ್ಲಿ ಬಾಳ್ ಬೇಕಿದ್ದವ್ರು ಈಗ ನಮ್ಗೆಲ್ಲರಿಗೂ ಕಲಿತ್ಕೊಂಡು ತ್ರಾಸ ಆಗೈತಿ ಇಂಗ್ಲಿಷ್ ನಮ್ಮದ್ ನಾವ ತೊಡ್ಕೊಂಡು ಆದ್ರ ಇಂಗ್ಲಿಷ್ ಬುಕ್ ತರಿಸಿ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಕಲಿಬೇಕಂದ್ರು ವಜೆ ಆಗೈತಿ ನನಗ ಆದ್ರೆ ಏನ್ ಮಾಡಿರ್ತಾರ ಒಮ್ಮೆ ನಮ್ ಈಗ ನಾವ್ ಏನ್ ಪ್ರಾಕ್ಟೀಸ್ ಮಾಡಕ್ ಹೋದ್ರು ಡಿಸ್ಟ್ರಿಕ್ಟ್ ಕೋರ್ಟ್ ಮಾಡೋದು ಇದಾರ್ತು ಆದ್ರೆ ಹೈಕೋರ್ಟ್ ಗೆ ಅದು ಕನ್ನಡದಾಗ ಅರ್ಜಿ ಬರ್ಕೊಟ್ಟು ಇದ್ ಮಾಡಿದ್ರು ಒಂದ್ ಟೈಪ್ ಮುಜುಗರ ಅನಿಸ್ತೈತೆ ಅದಕ್ಕ ನಾವು ಇದ್ದಷ್ಟಾಗ ಮಾತ್ರ ಇದ್ ಮಾಡ್ಕೊಂಡು ಆಗ ಈ ಎಲ್ಲಾ ಶಿಕ್ಷಕರು ನಮಗ ಬಹಳ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅವ್ರ ಮಾರ್ಗದರ್ಶನಕ್ಕೆ ನಾವು ಕೊಟ್ಟು ಬೆಳೆದು ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತೈತಿ ಈ ಮಾತನಾಡಕ್ ಮಾತು ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲ ಫೌಂಡೇಶನ್ ನಾನು 2 ಮಾತು ಮುಗಿಸೋದ್ರಿಂದ ಜೈ ಹಿಂದ್ ಜೈ ಕರ್ನಾಟಕ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಬಂದಿದ್ದೆ ಕ್ಲೋಸ್ ಆಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಬಂದೆ ಕಲಿಯಕ್ಕೆ ಅಂತ ಹೇಳಿ ಸ್ಕೂಲ್ಗೆ ಅವಾಗ ಒಬ್ರು ಮಾಧವ್ ಸರ್ ಅಂತ ಒಬ್ರು ಸರ್ ಇದ್ರು ನನಗೆ ಕನ್ನಡ ಕಲಿಸ್ತಿದ್ರು ಅವರು 1 ವರ್ಷ ಅಷ್ಟೇ ಕಲಿಸಿರೋದು ಕನ್ನಡ ಬಟ್ ಅವ್ರು ಅಷ್ಟು ಚೆನ್ನಾಗಿ ಕನ್ನಡ ಕಲಿಸಿದ್ರಂದ್ರೆ ಅದು ಇನ್ನೂ ತರ ಸಾಯತನ ಕನ್ನಡ ನೆನಪಿದೆ ನನಗೆ ಅವ್ರು ಕಲಿಸಿರೋದು ಪಾಠ ನಮ್ ತುಂಬಾ ಚಿಕ್ಕ ಕ್ಲಾಸ್ ಇತ್ತು ಅವಾಗ ಐ ಥಿಂಕ್ 16 ಜನ ಏನಿದ್ವಿ ನಾವು 6 ಜನ ಹುಡುಗಿಯರು 10-12 ಜನ ಹುಡುಗರು ಅಷ್ಟೇ 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು 5th ಸ್ಟ್ಯಾಂಡರ್ಡ್ ಬಂದಾಗ ಕೆಲವೊಬ್ರು ಇನ್ನೂ ಇದ್ದಾರೆ ನನ್ನ ಜೊತೆಗೆ ಜುಬೈರ್ ಕಡಲ್ಗಿರಿ ಸೊನಾಲಿ ಸಾತ್ಕೋತೆ ರೇಷ್ಮಾ ಸಾತ್ಕೋತೆ ಕೆಲವೊಬ್ರು ಎಲ್ಲ ಇದ್ದಾರೆ ನನ್ನ ಶ್ರೀಧರ್ ಮುರಳಿ ಅವರು ಒಂದು 6th ಆಗಿ ಬಂದಿದ್ದು ಅವರೆಲ್ಲ ಕೆಲವರು ಅವಾಗ ಅವ್ರು ಕಲಿಸಿದ್ರು ಆಮೇಲೆ 1 year ಆದ ನಂತರ ಕ್ಯಾನ್ಸರ್ ಆಗಿ ಅವ್ರು ತೀರ್ ಹೋದ್ರು ಅದು ಇನ್ನೂ ತರನು ಅವರಿಗೆ ನೆನೆಸ್ತೇನೆ ಆ ಸರ್ಗೆ ಅದು ಆ ರೇಂಜಲ್ಲಿ ಆ ರೀತಿಯಾಗಿರೋ ಇಂಪ್ಯಾಕ್ಟ್ ಅವರು ನನ್ನ ಲೈಫಲ್ಲಿ ಬೀರಿರೋದು ಅದಾದ ನಂತರ ಮಂಗಿ ಟೀಚರ್ ಮೇಡಮ್ ಮಂಗಿ ಟೀಚರ್ ನನಗೆ ಯಾವತ್ತೂ ಅವರು ಪರ್ಸನಲಿ ಬಂದು ಹೇಳಿಲ್ಲ ಅವರು ಬೇರೆ ಟೀಚರ್ಸ್ ಹತ್ರ ಹೋಗಿ ಹೇಳ್ತಿದ್ರು ಇವ್ರು ನನ್ನ ಫೇವ್ರೆಟ್ ಸ್ಟೂಡೆಂಟ್ ನೋಡಪ್ಪ ಅಂತ ಹೇಳಿ ನನಗೆ ರಶಿ ಮೇಡಮ್ ಅವರು ಕೆಲವೊಬ್ಬರು ಟೀಚರ್ಸ್ ಎಲ್ಲ ಬಂದು ಹೇಳ್ತಿದ್ರು ಮಂಗಿ ಟೀಚರ್ ನಿಮ್ಮ ಪಂಚಪ್ರಾಣ ಅಂತ ಹೇಳಿ ಅವರು ಯಾವಾಗ್ಲೂ ಮನೆಗೆ ಹೋದ್ರು ನನ್ನ ರವಿ ಮಂಗಿ ತುಂಬ ಕ್ಲೋಸ್ ಫ್ರೆಂಡ್ ನಾನು ಸೊ ಅವ್ರ ಮನೆಗೆ ರೆಗ್ಯುಲರ್ಲಿ ಹೋಗ್ತಿದ್ರು ಅಲ್ಲೂ ನಮ್ಗೆ ಪಾಠ ಹೇಳ್ಕೊಡ್ತಿದ್ರು ಇಲ್ಲಿ ಹೇಳ್ಕೊಡ್ತಿದ್ರು ಆಮೇಲೆ ಎಲ್ಲ ಟೀಚರ್ಸ್ಗಳು ಹತ್ತಿ ಮೇಡಮ್ ಇದ್ರು ಹತ್ತಿ ಮೇಡಮ್ ಬರೋಕ್ಕಾಗಲಿಲ್ಲ ಅವ್ರ ಮನೆಗೆ ಹೋಗಿದ್ವಿ ತುಂಬ ಕಷ್ಟ ಅವ್ರ ಕನ್ನಡ ಕಲಿಸಿರೋದಿರಲಿ ಪ್ರತಿಯೊಬ್ಬರು ಟೀಚರು ಅವರು ಎಷ್ಟಾಗುತ್ತೆ ಅವ್ರಿಗೆ ಅಂದರೆ ಅಷ್ಟು ಪ್ರೀತಿಯಾಗಿ ಅಷ್ಟು ವಾತ್ಸಲ್ಯದಿಂದ ಇಂಗ್ಲೀಷ್ ಇರೋದ್ರಲ್ಲಿ ಕನ್ನಡ ಇರೋದ್ರಲ್ಲಿ ಎಲ್ಲ ಕೆಲವರು 5th ಸ್ಟ್ಯಾಂಡರ್ಡ್ to 7th ಸ್ಟ್ಯಾಂಡರ್ಡ್ ಕಲ್ತ್ವಿ ಈ ಸ್ಕೂಲಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಾವು 5th to 7th ಇದ್ದಾಗ ನಾವು ಬೇರೆದಾಗಿರ್ತೇವೆ 7th ಮುಂದೆ ನಾವು 8th ಹೋದಾಗ ನಾವು 5th to 7th ಟೀಚರ್ಸಿಗೆ ನಾವು ಮಾತಾಡ್ಸೋದೇ ಇಲ್ಲ ಆ ಕಲ್ಚರ್ ಹಾಗೆ ಬಂದ್ಬಿಟ್ಟಿತ್ತು ಅದು ನಾವು ಹೆಂಗೆ ಹೋಗಿ ಮಾತಾಡ್ಸೋದು ಏನು ಮಾತಾಡ್ಸೋದು ಅದು ನಮ್ಗೆ ಅರಿವೇ ಆಗ್ತಿರ್ಲಿಲ್ಲ ಆಮೇಲೆ 8th ನಲ್ಲಿ 8th 9th 10th ಅಲ್ಲಿ ನಮಗೆ ಫತೇಪುರ್ ಮೇಡಮ್ ಮ್ಯಾಥ್ಸ್ ಹೇಳ್ಕೊಟ್ರು ಆಮೇಲೆ ಚೌಲಿ ಸರ್ ನಂಗೆ ಚೌಲಿ ಸರ್ ಅಂದರೆ ಚೌಲಿ ಸರ್ ಪಂಚಗಾಮಿ ಮೇಡಮ್ ಅಂದರೆ ಸ್ವತಃ ದೇವ್ರಿದ್ದಂಗೆ ನನಗೆ ಮಂಗಿ ಮೇಡಮ್ ಇರಲಿ ಚೌಲಿ ಸರ್ ಪಂಚಗಾಮಿ ಮೇಡಮ್ ಕೆಲವು ಎಲ್ಲ ಟೀಚರ್ಸ್ಗಳು ಗೋರ್ಪಡೆ ಸರ್ ಇವರೆಲ್ಲ ಕೆಲವು ದೇವ್ರಿದ್ದಂಗೆ ಚೌಲಿ ಸರ್ ಪಂಚಗಾಮಿ ಮೇಡಮ್ ಗೋರ್ಪಡೆ ಸರ್ ಇರಲಿ ಕೆಲವು ಟೀಚರ್ಸ್ಗಳು ಇದ್ದಾರೆ ಅವ್ರು ಇರಲಿಲ್ಲ ಅಂದರೆ ನನಗೆ ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ ನನಗೆ ಫಸ್ಟ್ ಟೈಮ್ ಚೌಲಿ ಸರ್ ಜೊತೆ ನಮಗೆ ಅವರು ಚೌಲಿ ಸರ್ ಜೊತೆ ನಾನು ಭೇಟಿ ಆಗಿದ್ದು ಹೇಗೆ ಅಂದರೆ ನಾನು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇದ್ದೆ ನಾನು ಊಟ ಮುಗಿದ ತಕ್ಷಣ ಓಡ್ಕೊಂಡು ಹೋಗ್ತಿದ್ದೆ ನಾನು ಚೌಲಿ ಸರ್ 8th 9th ಕ್ಲಾಸಿಗೆ ಪಾಠ ಮಾಡ್ಕೊಂಡು ಹೋಗಿ ಫುಲ್ ಸುತ್ತ ಬಿಡ್ತಿದ್ರು ಅವರು ಕ್ರಾಸ್ ಮಾಡೋದು ಅವ್ರಿಗೆ ಕ್ರಾಸ್ ಮಾಡಿದೆ ಕಳೆದು ರಪ್ಪ ಅಂತ ಕಪಾಳ ಹಿಡಿದ್ರು ನನಗೆ
ಮತ್ತೆ ನಾನು ಹ್ಞೂ ಅಂತ ಹೇಳಿದ್ಕು ಮತ್ತೆ ಓಡಿಸೋದು, ಮತ್ತೆ ಕರೆದು ಮತ್ತೆ ಒಂದು ಕಪಾಲಿಟಿ ಬಿಟ್ಟರು, ಯಾಕೆ ಹೋಗ್ತಾ ಇದೀಯ ಅಂತ ಹೇಳಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಪಕ್ಕ ಆಪೋಸಿಟ್ ಅಲ್ಲಿ ಇರೋದು. ಸರ್ ಬ್ರೇಕ್ ಲಂಚ್ ಬ್ರೇಕ್ ಇದ್ದಾಗ ಓಡೋದು ಬಿಡ್ತಿದ್ದೆ ನಾನು, 45 ನಿಮಿಷ ಲಂಚ್ ಬ್ರೇಕ್ ಅಲ್ಲ ಅಂತ. ಅವಾಗ ನನಗೆ ಹೆದರಿ ಆಗ್ಬಿಟ್ಟಿದ್ದವ್ರು, ಅವ್ರು ಏನು ಎಂಥದ್ದು ಅಂತ ಹೆದರಿಕೆ ಆಗ್ಬಿಟ್ಟಿದ್ದವ್ರು ಚೌಲಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ. ಆಮೇಲೆ ಅವರು 10th ಬಂದಾಗ ಆಮೇಲೆ ಅವ್ರಿಗೆ ಸ್ವತಃ ನಾನು ಕರೆದ್ರು, ನೀವು ಬಾ ನನ್ನ ಹತ್ರ ಅಂತ ಹೇಳಿ. ಅವ್ರ ಆಮೇಲೆ ಪರ್ಸನಲ್ ಟ್ಯೂಷನ್ ಹೇಳಿದ್ರು ನನಗೆ ಮಶ್ಕವಿ ಮೇಡಮ್ ಚೌಲಿ ಸರ್ ಅವರು. ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಅದರಿಂದ ನನಗೆ ಕಾನ್ಫಿಡೆನ್ಸ್ ಬಂತು. ಆ ಕಾನ್ಫಿಡೆನ್ಸ್ ಇಂದನೇ ಆಮೇಲೆ ನಾನು ಕಲಿತು ಇಷ್ಟು ಬೆಳೆದೆ. ಸೊ ನಾನು ಮ್ಯಾಥ್ಸ್ ಅಲ್ಲಿ ಆಬ್ವಿಯಸ್ಲಿ ಮತ್ತೆ ಮಂದಿ ಟೀಚರಿಂದ ಹಿಡಿದು ಪದ್ಯಪುರ ಟೀಚರಿಂದ ಹಿಡಿದು ಚೌಲಿ ಸರ್, ಪಂಚಗಾಮಿ ಮೇಡಮ್, ಎಲ್ಲ ಕೆಲವು ಗೋರ್ಪಡೆ ಸರ್ ಇವರೆಲ್ಲ ಕಲಿಸಿರೋದ್ರಿಂದನೇ. ಆಮೇಲೆ ಪಿ ಸರ್ ತುಂಬಾ ಸಪೋರ್ಟ್ ಆಗಿರ್ತಿದ್ರು. ಪಾಪ ಅವರು ಕ್ರಿಕೆಟ್ ಆಡ್ಬೇಡಿ, ನೀವು ವಾಲಿಬಾಲ್ ಆಡಿದ್ರೆ, ಯಾಕಂದ್ರೆ ಇಡೀ ಜಗತ್ತಿಗೆ ಕ್ರಿಕೆಟ್ ಆಡ್ತಾ ಇದೆ, ಅದಕ್ಕೆ ಇಡೀ ದೇಶದಲ್ಲಿ ಎಲ್ಲರೂ ಕ್ರಿಕೆಟ್ ಆಡ್ತಾರೆ. ಇನ್ನು ಸರ್ ಗೊತ್ತದು. ಸರ್ ನಮ್ಮ ಜೊತೆ ಯಾವತ್ತೂ ಹೇಳ್ತಿದ್ರು, ಅಲ್ಲ ಕಲಾಲಿ ಮನೆ ಮುಂದೆ ಇಲ್ಲೇ ಇದೆ, ಯಾವಾಗಲೂ ಕ್ರಿಕೆಟ್ ಆಡೋಣ. ಅವ್ರು ತುಂಬಾ ಇದು ಹೇಳಿ ಅವರೇ ಶಟಲ್ ಬ್ಯಾಡ್ಮಿಂಟನ್ ಆಡಿಸಿ ಅಂತ ಹೇಳಿದ್ರು. ಅವಾಗ ಸರ್ ಹೇಳಿದಾರೆ ಅಂತ ಶಟಲ್ ಬ್ಯಾಡ್ಮಿಂಟನ್ ಆಡಿದ್ದೆ ನಾವು. ಆಮೇಲೆ ಶಟಲ್ ಬ್ಯಾಡ್ಮಿಂಟನ್ ಆಡಿದ್ವಿ, ಸ್ವಲ್ಪ ಟೂರ್ನಮೆಂಟ್ ಸೋತ್ವಿ, ಟೂರ್ನಮೆಂಟ್ ಗೆದ್ವಿ. ಆ ಮಾತುಗಳು ಇವಾಗ ಯಾಕೆ ಇಂಪಾರ್ಟೆನ್ಸ್ ಅವಾಗ ನಮ್ಗೆ ಅನಿಸ್ಲಿಲ್ಲ. ಅದು ಅಂದ್ರೆ ಸರ್ ಹೇಳ್ತಾ ಇದ್ರು ಕಲೀರಿ, ಕ್ರಿಕೆಟ್ ಬೇಡ ಅಂತ ಯಾಕೆ ಅವ್ರು ಹೇಳಿದ್ದಾರೆ, ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಕಲಿಯೋಕ್ಕೆ, ಕ್ರಿಕೆಟ್ ಮಾಡೋಕ್ಕೆ ಅಲ್ಲ, ನಿಮಗೆ ತುಂಬಾ ಸಪೋರ್ಟ್ ಬೇಕಾಗುತ್ತೆ. ಆಮೇಲೆ ಎಲ್ಲ ಆ ತರ ಸಪೋರ್ಟ್ ನಮ್ಗೆ ಇರಲಿಲ್ಲ, ಅಂದ್ರೆ ಇತ್ತು ಬಟ್ ಆ ಮಟ್ಟದಲ್ಲಿ ಬೆಳಕ್ ಆಗ್ತಿರಲಿಲ್ಲ. ಅದೇ ಬೇರೆ ಸ್ಪೋರ್ಟ್ಸ್ ಮಾಡಿದ್ರೆ ವಾಲಿಬಾಲ್ ಇರಲಿ, ಕಬಡ್ಡಿ ಇರಲಿ, ಫುಟ್ಬಾಲ್ ಇರಲಿ, ಅದು ಮಾಡಿದ್ರಿಂದ ಅದೇನಾದ್ರು ನಾವು ಮಾಡಿದ್ರಿ ಅದರಿಂದ ನಾವು ಮುಂದೆ ಹೋಗೋ ಚಾನ್ಸಸ್ ಇತ್ತು. ಬಟ್ ನಾನು ಶಿಕ್ಷಣದಲ್ಲೇ ಮುಂದೆ ಬರದೆ, ಆಮೇಲೆ ಕಲಿತೆ, ಹಾಗೆ ಇಂಜಿನಿಯರಿಂಗ್ ಮುಗಿಸ್ದೆ ಎಲ್ಲ ಆಶೀರ್ವಾದದಿಂದಾನೆ. ಆಮೇಲೆ ಚೌಲಿ ಸರ್ ನಾನು ಇದು ಗೆಟ್ ಟುಗೆದರ್ ಅವಾಗಲೇ ಮಾಡ್ಬೇಕಂತ ಆಸೆ ಇತ್ತು, ಮಧ್ಯದಲ್ಲಿ ಕೋವಿಡ್ ಬಂತು. ಆಮೇಲೆ ಗೊತ್ತಾಯ್ತು ಚೌಲಿ ಸರ್ ಇಲ್ಲ ಅಂತೇಳಿ. ಆ ದುಃಖದಲ್ಲಿ ಮಾಡಲೇಬೇಡವೋ ಅಂತೇಳಿ ಸ್ವಲ್ಪ ದೂಡಿದೆ ನಾನು, ಯಾಕಂದ್ರೆ ನಾನು ಇಲ್ಲಿಲ್ಲ, ಸೊ ನಾನು ಬೇರೆ ದೇಶದಲ್ಲಿ ಇರ್ತಾ ಇದ್ದೇನೆ. ಸ್ವಲ್ಪ ದೂಡಿದೆ. ಆಮೇಲೆ ಎಲ್ಲರೂ ನನ್ನ ಮತ್ತೆ ಕಾಲ್ ಮಾಡಿ ಹೇಳಿಲ್ಲ ಮಾಡೋಣ, ಎಲ್ಲ ಸರ್ಗಳಿದ್ದಾರೆ, ಯಾಕಂದ್ರೆ ಈ ಚಾನ್ಸ್ ಬಿಟ್ಟರೆ ಮತ್ತೆ ಆಗಲ್ಲ ಅಂತ ಹೇಳಿದ್ರು. ಆಯ್ತು ಅಂದ್ರೆ ಬಂದು ಮಾಡ್ತೇವೆ ಅಂತೇಳಿ ಹಿಂಗೆ ಮಾಡಿ ಎಲ್ರಿಗೂ ಕರೆದು ಎಲ್ಲರ ಸಹಕಾರ ಆಯಿತು. ಪ್ರತಿಯೊಬ್ಬರು ಕೂತ್ಕೊಂಡಿರೋರು ಎಲ್ಲರೂ ಬಂದು ಎಲ್ಲರೂ ಹೆಲ್ಪ್ ಮಾಡಿ ಎಲ್ಲ ಕೆಲರಿಂದನೇ ಈ ಫಂಕ್ಷನ್ ಆಯಿತು. ನಾನು ಉಪ್ಪಾರ್ ಸರ್ ಜೊತೆಗೆ ಅಂದರೆ ಉಪ್ಪಾರ್ ಸರ್ ಸ್ಟ್ರಿಕ್ಟ್ನೆಸ್, ಉಪ್ಪಾರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ, ನಾನು ಒಂದು ಸ್ಟ್ರಿಕ್ಟ್ನೆಸ್ ಹೇಳ್ತೇನೆ. ಸೌರವ್ ಗಂಗೂಲಿ ಏನು ಮಾಡಿದ್ರಲ್ಲ ಕ್ರಿಕೆಟ್ ಟೀಮ್ಗೆ, ನಮ್ಮ ಭಾರತ ಕ್ರಿಕೆಟ್ ಟೀಮ್ಗೆ ಸೌರವ್ ಗಂಗೂಲಿ ಏನು ಮಾಡಿದ್ರಲ್ಲ ಅದೇ ಉಪ್ಪಾರ್ ಸರ್ ನಮ್ಮ ಸ್ಕೂಲಿಗೆ ಮಾಡಿದ್ದಾರೆ. ಯಾಕಂದ್ರೆ ಸೌರವ್ ಗಂಗೂಲಿ ಗೇವ್ ದ ಫೌಂಡೇಶನ್ ಇಟ್ಟರು ಅವರು ಕ್ರಿಕೆಟ್ ಟೀಮ್ಗೆ. ಅದಾದ ನಂತರ ಫೌಂಡೇಶನ್ ಇಂದನೇ ತುಂಬಾ ಚೆನ್ನಾಗಿತ್ತು. ಆ ಫೌಂಡೇಶನ್ ಇಂದನೇ ಆಮೇಲೆ ಧೋನಿ ಹ್ಯಾಂಡ್ ಓವರ್ ಮಾಡಿದ್ರು. ಧೋನಿ ಮೇಡ್ ಇಟ್ ಬೇಕ್, ಧೋನಿ ತುಂಬಾ ದೊಡ್ಡದಾಗಿ ಮಾಡಿಬಿಟ್ರು ಅದನ್ನ. ಬಟ್ ಉಪ್ಪಾರ್ ಸರ್ ಅವರು ಪ್ರತಿ ಸತಿ ಅವ್ರು ಭಾಷಣ ಮಾಡೋರು ಹೇಳ್ತಿದ್ರು ಗಾಂಧಿ ತತ್ವ ನಮ್ದು ಅಂತ ಹೇಳಿ. ಬಟ್ ನಾವು ಅಂತಿದ್ವಿ, ಸರ್ ಗಾಂಧಿ ತತ್ವ ಅಂತೀರ ಬಂದೇ ಪಡ ಒಂದು ಬಿಡ್ತಿರಲ್ಲ ನೀವು ಅಂತ ಹೇಳಿ. ನಿಂತ್ಕೊಂಡು ಅವರಿಗೆಲ್ಲ ಕೆಲವರು ಪಡ ಬಿಡ್ತೀರ ರಪ್ಪ ಅಂದ್ರೆ. ಯಾಕೆ ಅಂದ್ರೆ ಆ ಶಿಸ್ತು ಬೇಕಾಗಿತ್ತು ನಮ್ಗೆ. ನೀವು ಯಾವ್ದಾದ್ರು ಸ್ಕೂಲು, ಯಾವ್ದಾದ್ರು ನೀವು MHS ಅಂದ್ರೆ ನೀವು ಇಂಗ್ಲಿಷ್ ಸ್ಕೂಲ್, ಸರಿ ಬೇರೆ ಸ್ಕೂಲ್ ಇದಾವಲ್ಲ, ಇಲ್ಲಿ ಫೋಕ್ಸ್ ಇರಲಿ ಯಾವ್ದಿರಲಿ ಎಲ್ಲಕ್ಕೆಲ್ಲ, ಆ ಎಲ್ಲ ಸ್ಕೂಲ್ನಲ್ಲಿ ಇರೋ ಶಿಸ್ತುತನ ಉಪ್ಪಾರ್ ಸರ್ ನಮ್ಗೆ ತರಿಸ್ತಿರೋದು. ನಾನು PUC ಹೋದಾಗ ಅವಾಗ ನಂಗೆ ಅರ್ಥ ಆಯ್ತು. ನನಗೆ ಡಿಫ್ರೆನ್ಸ್ ಇರಲಿಲ್ಲ. ದೇರ್ ವಾಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮೀ ಅಂಡ್ ದಟ್, ಬಿಕಾಸ್ ದೇ ಥಾಟ್ ಐ ಬೇಸಿಕಲಿ ಫ್ರಮ್ ಫೋಕ್ಸ್ ಅಂತ ಹೇಳಿ. ಅವ್ರಿಗೆ ಅನ್ಸು ನೀನು ಫೋಕ್ಸಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ, ಸ್ವಲ್ಪ ಕೆಲಸ ಓದಿದ್ದೆ ನೀವು ಫೋಕ್ಸಲ್ಲಿ ಅಂತ ಅನ್ಕೊಂಡ್ರು. ಯಾಕಂದ್ರೆ ಆ ಶಿಸ್ತು, ಆ ನಯವಿನಯತೆ, ಆಮೇಲೆ ಹೆಂಗಿರ್ಬೇಕು, ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು, ಹೆಂಗಿರ್ಬೇಕು, ಅದೆಲ್ಲಕ್ಕೆಲ್ಲ ಉಪ್ಪಾರ್ ಸರಿಂದ ನಾವು ಕಲ್ತ್ವಿ. ಆಮೇಲೆ ಡ್ರೆಸ್ ಹೆಂಗೆ ಮಾಡಬೇಕು ಅಂತ ನಾವು ಕಲ್ತಿದ್ರೆ ಗೋರ್ಪಡೆ ಸರ್ ಇದ್ದ. ಯಾಕಂದ್ರೆ NCC ಅಲ್ಲಿ ಇದೆ, ಗೋರ್ಪಡೆ ಸರ್ ನಮಗೆ ಕಲಿಸಿದ್ರು. ನಮಗೆ NCC ಅಲ್ಲಿ ಮಾಡುವಾಗ ಹೇಳಿದ್ರು ಹಿಂಗೆ ಇನ್ಶರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಹಿಂಗಿರ್ಬೇಕು, ಹೆಂಗೆ ನಿಂತ್ಕೋಬೇಕು. ಆ ಶಿಸ್ತು ಇನ್ನೂ ತನೂ ಇದೆ ನಮಗೆ. ಅಂದ್ರೆ ನೀವೇನು ಕಲಿಸಿದ್ದೀರಾ ಅದು ಯಾವತ್ತೂ ಬಿಟ್ಟು ಹೋಗಿಲ್ಲ. ಭಾಗಿ ಮೇಡಮ್ ಅಂದ್ರು, ಅವ್ರ ಜೊತೆಗೆ ಕಲಾಭಾರವ ಅಂತೇಳಿ ಅವರೆಲ್ಲ ಕನ್ನಡ ಅವ್ರು ಕಲಿಸೋದ್ರಿಂದ ಇರಲಿ, ಅದು ಇತ್ತು ಹಳೆ ಕನ್ನಡ ಕುಲಕುಲಾರ್ಗನ್ ವರ್ಗ ಮಸ್ತ ಮೈದಿದೆ, ಅದು ಇನ್ನೂ ನೆನಪಿದೆ ನನಗೆ. ಅದನ್ನು ಅಷ್ಟು ಚಂದವಾಗಿ, ಅಷ್ಟು ಅಂದವಾಗಿ ಅವರು ಅರ್ಥ ಮಾಡಿ ಹೇಳ್ಕೊಟ್ಟಿರೋದು ಭಾಗ್ಯ ಮೇಡಮ್. ಹಾಗೆ ಕಿನೇಕರ್ ಮೇಡಮ್ ಅವ್ರ ಹಿಂದಿ, ಅವ್ರು ಕಿನೇಕರ್ ಮೇಡಮ್ ಕ್ಲಾಸ್ ಇದೆ ಅಂದ್ರೆ ನಾವೆಲ್ಲ ಫುಲ್ ಖುಷಿ ಆಗ್ಬಿಡೋರು. ಬಿಕಾಸ್ ಅವ್ರು ನಮ್ಮ ಹುಡುಗರ ಜೊತೆ ಹುಡುಗರ ಥರ ಇರ್ತಿದ್ರು. ಇವಾಗಲೂ ಕಿನೇಕರ್ ಮೇಡಮ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಥರ. ಅವ್ರ ಜೊತೆ ಕಿನೇಕರ್ ಮೇಡಮ್ ಗೋರ್ಪಡೆ ಸರ್, ಕಿನೇಕರ್ ಮೇಡಮ್ ಗೋರ್ಪಡೆ ಸರ್ ಇವರು ಫ್ರೆಂಡ್ಸ್ ಇದ್ದಂಗಿದ್ರು. ಇವರು ಅಧ್ಯಾಪಕರಾಗಿ ಇರಲೇ ಇಲ್ಲ. ಇವ್ರು ಯಾವತ್ತೂ ನಮಗೆ ನಾನು ಸರ್ ನಮ್ಮ ಜೊತೆ ಹಿಂಗಿರ್ಬೇಕು, ಆ ಕ್ಲೋಸ್ನೆಸ್ ಇಂದನೇ ಅವ್ರ ಕಡೆಯಿಂದ ನಮ್ಗೆ ಕೊಡ್ಬೇಕಾಗಿತ್ತಲ್ಲ, ಅವ್ರೇನು ನಮಗೆ ಅವ್ರ ಕಡೆಯಿಂದ ನಮ್ಗೇನು ಇಂಪೈರ್ ಮಾಡಬೇಕಾಗಿತ್ತು ಅದು ನಮಗೆ ಸಿಕ್ತು. ಅವ್ರ ಆಶೀರ್ವಾದದಿಂದ ಹೆಂಗೆ ಬೆಳೆದ್ವಿ, ಓದಕ್ಕಾಯಿತು, ಓದಿದೆ ಎಲ್ಲ ಗುರುಗಳ ಆಶೀರ್ವಾದದಿಂದ. ಯಾಕಂದ್ರೆ ಅಂತಾರಲ್ಲ, ಮೊಳಕೆಯಾಗಿ ಗಟ್ಟಿಯಾಗಿದ್ರೆ
ಫೌಂಡೇಶನ್ ಸರಿ ಇರಲಿಲ್ಲ ಅಂದರೆ ಮುಂದೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ನೀವು ಕೊಟ್ಟಿರೋ ಫೌಂಡೇಶನ್ ಸರಿಯಾಗಿತ್ತು ಅಂತ ಹೇಳಿನೇ ಇಷ್ಟು ಬೆಳೆದ್ವಿ ನಾವು. ಇಲ್ಲಾಂದ್ರೆ ಬೆಳೆಯೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಹಿಂಗೆ ನಿಂತ್ಕೊಂಡು ಹಿಂಗೆ ಮಾತಾಡೋಕ್ಕೆ ಶಕ್ತಿನೂ ಬರ್ತಿರ್ಲಿಲ್ಲ. ನಾನು ಸ್ಕೂಲಿದ್ದಾಗ ಇವತ್ತು ಅಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಗೋರ್ಪಡೆ ಸರ್ ಇವಾಗ ಹೇಳಿದಾಗ ನಾನು ಮಾತಾಡ್ಬೇಕಂತಿರಲಿಲ್ಲ. ಗೋರ್ಪಡೆ ಸರ್ ಹೇಳಿದ್ರು ನನಗೆ, ಗೋರ್ಪಡೆ ಸರ್ ಹೇಳ್ತಾ ಇದ್ದಾರೆ ಏನು ಮಾತಾಡಲೇಬೇಕು. ಆಮೇಲೆ ಸರ್ ಪ್ರಿನ್ಸಿಪಾಲ್ ಪರ್ಸನಲಿ ಹೇಳಬೇಕಾಗಿತ್ತು, ಸರ್ ಇದು ಗೌರ್ಮೆಂಟ್ ಸ್ಕೂಲ್ ಥರ ಇಟ್ಟಿರಲಿಲ್ಲ ನೀವು. ಯು ಮೇಡ್ ಮಚ್ ಬೆಟರ್ ದನ್ ದ ಗೌರ್ಮೆಂಟ್ ಸ್ಕೂಲ್ಸ್. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವು ನಾವು ಬರೋ ಟೈಮಲ್ಲಿ ನೀವು ಬಂದ್ರಿ, ನೀವು ನಮ್ಮ ಲೈಫನ್ನು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಮಾಡಿದ್ರಿ, ನಮ್ಮ ಲೈಫ್ನ ನೀವು ಚೇಂಜ್ ಮಾಡಿದ್ರಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫಾರ್ ಆಲ್ ದ ಟೀಚರ್ಸ್, ಆಲ್ ಮ್ಯಾಡಮ್ಸ್. ಥ್ಯಾಂಕ್ ಯು ನನಗೆ ಏನಾದರೂ ಸ್ವಲ್ಪ ಮಾತಾಡೋದು ಎಕ್ಸಾಮಲ್ಲಿ ಅಥವಾ ಎಕ್ಸ್ಟ್ರಾ ಕ್ಲಾಸಸ್ಸಲ್ಲಿ ನಾವು ಬೇಗ ಹೋಗ್ತಿದ್ವಿ. ಈವ್ನಿಂಗ್ ಪೀರಿಯಡ್ ಇರ್ತಿತ್ತು ನಮಗೆ 4:45. ನಮಗೆ 5 o'clock ಬಸ್ಸು, ಅದಕ್ಕೆ ಮಿಸ್ ಆದರೆ 7 o'clock ಬಸ್ ಇರ್ತೈತೆ ನಮಗೆ. ಅದಕ್ಕೆ ನಾವು ಮಿಸ್ ಮಾಡ್ತಿದ್ವಿ. ನೆಕ್ಸ್ಟ್ ದಿನ ಹೇಮಂತ್ ಸರ್ ನಮಗೆ ಪ್ರತಿದಿನ ಹೊಡಿತಾನೆ ಇದ್ರು. ಸೊ ಅದು ಇವಾಗ ನೆನಪಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.